ಸಿನ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯಿಂದ ಡಿಜಿಪಿಗೆ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಸಿಟಿ ರವಿ ದೂರನ್ನ ಕೊಟ್ಟಿಲ್ಲ, ಕೊಟ್ಟಿದ್ರೆ ಉತ್ತರವನ್ನ ಕೊಡ್ತಾ ಇದ್ದೆ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಟಿ ರವಿಯಿಂದ ಡಿಜಿಪಿಗೆ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಲಕ್ಷ್ಮಿ ಸೂಚನೆ ಮೇರೆಗೆ ಪೊಲೀಸರು ದೌರ್ಜನ್ಯ ಎಸಗಿದ್ರು ಎಂಬ ದೂರು ಬಂದಿತ್ತು ಅನ್ನೋ ವಿಚಾರಕ್ಕೆ ನನಗೆ ಯಾವುದೇ ದೂರು ಕೊಟ್ಟಿಲ್ಲ, ಸಿಟಿ ರವಿ ನನ್ನ ಬಳಿ ಬಂದೂ ಇಲ್ಲ, ಕೊಟ್ಟಿದ್ದಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೆ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ದೂರಿಗೆ ಡಿಜಿಪಿ ಕೊಡ್ತಾರೆ. ಎಲ್ಲವೂ ಕೂಡ ಸಿಎಂ ಗೃಹ ಸಚಿವರ ಆದೇಶಗಳನ್ನೇ ಪೊಲೀಸರು ಪಾಲಿಸ್ತಾರೆ, ಬೇರೆಯವರ ಆದೇಶ ಕೊಟ್ಟರೆ ಪಾಲಿಸಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದು ಸಿಟಿ ರವಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಪರಿಷತ್ ಮಹಾಜರ್ ಬಗ್ಗೆ ಸಿಐಡಿಯಿಂದ ಸಭಾಪತಿಗೆ ಒಂದು ಕಡೆ ಪತ್ರ ಕೂಡ ಬರೆಯಲಾಗಿದೆ. ಎಲ್ಲವೂ ಕೂಡ ಸಿಎಂ ಗೃಹ ಸಚಿವರ ಆದೇಶಗಳನ್ನೇ ಪೊಲೀಸರು ಪಾಲಿಸ್ತಾರೆ ಅನ್ನೋದು ತಪ್ಪಾಗತ್ತೆ. ಈಗಾಗಲೇ ಸಿಐಡಿ ಅವರು ಪ್ರಕರಣ ತನಿಖೆ ನಡೆಸಿದ್ದಾರೆ. ಸಭಾಪತಿಯವರೇ ಮಹಾಜರ್ಗೆ ಒಪ್ಪಿಗೆ ಕೊಡಬೇಕೋ ಬೇಡವೋ ಅಂತ ತೀರ್ಮಾನ ತಗೋತಾರೆ ಅಂತ ಹೇಳಿ ಮೆಥಡಾಲಜಿ ಬಳಸಿ ಮಹಾಜರ್ ಮಾಡ್ತಾರೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ಸಿಟಿ ರವಿ ವಿಚಾರದಲ್ಲಿ. ಅದು ಅವ್ರ ತೀರ್ಮಾನ ಅಲ್ಲ, ಅವ್ರ ತೀರ್ಮಾನ. ಅವರು ಸಿಐಡಿನವರಿಗೆ ನಾವೀಗ ಹ್ಯಾಂಡ್ ಓವರ್ ಮಾಡಿದ್ದೀವಿ ಕೇಸಸ್ ಅನ್ನ, ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ. ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದೀವಿ. ಅಲ್ಲ ಸರ್, ಒಂದು ವೇಳೆ ಮಹಾಜರ್ ಕೊಡದಿದ್ರೆ ಆ ಪ್ರಕರಣದ ಗಾಂಭೀರ್ಯತೆ ಕಡಿಮೆ ಆಗಲ್ವಾ ಅಂತ? ಅಲ್ಲ, ಅವ್ರನ್ನೂ ಸಭಾಪತಿಗಳಿಗೂ ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದು ಇರುತ್ತಲ್ವಾ. ಸಭಾಪತಿಗಳಿಗೂ ಕೂಡ ಈ ಇಶ್ಯೂ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಅಂತ ಹೇಳಿ ಅವ್ರಿಗೂ ಇರುತ್ತೆ. ಅದನ್ನ ಅವರು ತೀರ್ಮಾನ ತಗೊಳ್ತಾರೆ, ಸಭಾಪತಿಗಳು ತೀರ್ಮಾನ ತಗೊಳ್ತಾರೆ. ಅದು ಅವ್ರ ತೀರ್ಮಾನ ಅಲ್ಲ, ಅವ್ರ ತೀರ್ಮಾನ. ಅವರು ಸಿಐಡಿನವರಿಗೆ ನಾವೀಗ ಹ್ಯಾಂಡ್ ಓವರ್ ಮಾಡಿದ್ದೀವಿ ಕೇಸಸ್ ಅನ್ನ, ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ. ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದೀವಿ. ಅಲ್ಲ ಸರ್, ಒಂದು ವೇಳೆ ಮಹಾಜರ್ ಕೊಡದಿದ್ರೆ ಆ ಪ್ರಕರಣದ ಗಾಂಭೀರ್ಯತೆ ಕಡಿಮೆ ಆಗಲ್ವಾ ಅಂತ? ಅಲ್ಲ, ಅವ್ರನ್ನೂ ಸಭಾಪತಿಗಳಿಗೂ ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದು ಇರುತ್ತಲ್ವಾ. ಸಭಾಪತಿಗಳಿಗೂ ಕೂಡ ಈ ಇಶ್ಯೂ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಅಂತ ಹೇಳಿ ಅವ್ರಿಗೂ ಇರುತ್ತೆ. ಅದನ್ನ ಅವರು ತೀರ್ಮಾನ ತಗೊಳ್ತಾರೆ, ಸಭಾಪತಿಗಳು ತೀರ್ಮಾನ ತಗೊಳ್ತಾರೆ. ಅದು ಅವ್ರ ತೀರ್ಮಾನ ಅಲ್ಲ, ಅವ್ರ ಪರಿಷತ್ ಮಹಾಜರ್ ಬಗ್ಗೆ ಸಿಐಡಿಯಿಂದ ಸಭಾಪತಿಗೆ ಪತ್ರ ಕೊಟ್ಟ ವಿಚಾರಕ್ಕೆ ಸಿಐಡಿ ಅವರು ಪ್ರಕರಣದ ತನಿಖೆ ನಡೆಸಿದ್ದಾರೆ. ಮಹಾಜರ್ ಬಗ್ಗೆ ಸಿಐಡಿ ಪೊಲೀಸರೇ ತೀರ್ಮಾನವನ್ನ ಮಾಡ್ತಾರೆ. ಯಾವ ರೀತಿಯ ಮಹಾಜರ್ ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಅವರದ್ದೇ ಆದ ಮೆಥಡಾಲಜಿ ಬಳಸಿ ಮಹಾಜರ್ ಮಾಡ್ತಾರೆ. ಸಭಾಪತಿಯವರೇ ಮಹಾಜರ್ಗೆ ಒಪ್ಪಿಗೆ ಕೊಡಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಯಿಂದ ಡಿಜಿಪಿಗೆ ದೂರು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ದೂರು ಕೂಡ ಬರಲಿಲ್ಲ, ರವಿ ನನ್ನ ಹತ್ರ ಕೂಡ ಬಂದಿಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಹಿಂದೆ ಪರಿಷತ್ನಲ್ಲಾದಂತಹ ವಿಚಾರ ಸಿಟಿ ರವಿ ಮೇಲೆ ಹಲ್ಲೆ ಮಾಡೋಕ್ ಬಂದಿದ್ದಾಗಿರ್ಬೋದು ಅಥವಾ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲೋ ದೂರು ಕೊಟ್ಟ ವಿಚಾರಕ್ಕೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು? ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ನಲ್ಲಿ ಕೂಡ ಅದು ಆ ವಿಚಾರ ಕೂಡ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಿಟಿ ರವಿ ಅವರು ಕೂಡ ರಾಜ್ಯಪಾಲರಿಗೆ ಭೇಟಿ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಸರಿಯಾಗಿ ನಡೆಸಿಕೊಂಡಿಲ್ಲ ಅಥವಾ ಅವರ ಅಧಿಕಾರವನ್ನ ದುರುಪಯೋಗ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಮತ್ತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೂಚನೆ ಮೇರೆಗೆ ಪೊಲೀಸರು ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತ ಆರೋಪವನ್ನು ಮುಂದಿಟ್ಕೊಂಡು ಯಾರು ಪ್ರಭಾವನ ಬಯಸಿದ್ದಾರೆ, ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ರಾಜ್ಯಪಾಲರಿಗೆ ಸಿಟಿ ರವಿ ಅವರು ದೂರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯಿಸಿರ್ತಕ್ಕಂಥದ್ದು. ಹೀಗಾಗಿ ಅವರು ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಡಿಜಿಪಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಅವರು ದೂರು ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಸಿಎಂ ಗೃಹ ಸಚಿವರ ಆದೇಶನೇ ಪೊಲೀಸರು ಪರಿಗಣನೆ ತೆಗೆದುಕೊಳ್ತಾರೆ. ನನಗೆ ರವಿ ಕೂಡ ದೂರು ಕೊಟ್ಟಿದ್ರೆ ಉತ್ತರ ಕೊಡ್ತಾ ಇದ್ದೆ, ಹಾಗಾಗಿ ಡಿಜಿಪಿ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಎನ್ನುವಂತ ಮಾತನ್ನು ಕೂಡ ಗೃಹ ಸಚಿವರಾಗಿ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಪವಿತ್ರ ಬಸವರಾಜ್, ಇನ್ನೊಂದು ಕಡೆ ಈ ಸಿ.ಟಿ. ರವಿ ವಿಚಾರ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಆಗಿರ್ಬೋದು, ಎಲ್ಲೋ ಸಭಾಪತಿಯವರು ಅದನ್ನ ಒಪ್ಕೊಳ್ಳೋದಿಕ್ಕೆ ಎಲ್ಲೋ ಹಿಂದು ಮುಂದೆ ಯೋಚನೆ ಮಾಡಿದ್ರು ಅಥವಾ ಆ ಥರದ್ದು ಏನೂ ಆಗೇ ಇಲ್ಲ ಅನ್ನುವಂಥ ವಿಚಾರ ಕೂಡ ಇತ್ತು. ಇದೀಗ ಮಹಾಜರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆದ್ರೂ ಕೂಡ ಸಭಾಪತಿಯವರೇ ಒಪ್ಪಿಗೆ ಕೊಡಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತಾರೆ. CID ಅವರು ಪ್ರಕರಣ ನಡೆಸ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಈ ಪ್ರಕರಣ ಯಾವ ಹಂತದಲ್ಲಿದೆ, ಏನು ಎತ್ತ ಅನ್ನೋದೇನಾದ್ರೂ ಹೇಳಿದ್ರಾ? ಪವಿತ್ರ ಈಗಾಗಲೇ ಅದು ಏನು ಸದನದ ಒಳಗಡೆ ಆಗಿರ್ತಕ್ಕಂಥ ಈ ಒಂದು ಪ್ರಕರಣ ಏನಿದೆ, ಒಂದ್ ಕಡೆ ಇಲ್ಲಿ ಈಗ ಇದನ್ನ CIDಗೆ ವರ್ಗಾವಣೆ ಮಾಡಿದ್ದಾರೆ. ಅವರು ಕೂಡ ತನಿಖೆ ಕೈಗೊಳ್ತಾ ಇದ್ದಾರೆ. ಆ ಒಂದು ತನಿಖೆ ಕೈಗೊಳ್ಳುವ ಪರಿಷತ್ನ ಕಲಾಪದಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ತಳಮಾಜರು ಮಾಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅನುಮತಿಯನ್ನು ಈಗಾಗಲೇ ಏನು ಪರಿಷತ್ನ ಸಭಾಪತಿ ಆಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಅವರು ಕೂಡ ಪೊಲೀಸರು ಹೇಳಿರ್ತಕ್ಕಂಥದ್ದು. ಆದ್ರೆ ಅದಕ್ಕೆ ಇನ್ನೂ ಕೂಡ ಪರಿಷತ್ನ ಸಭಾಪತಿಗಳು ಅನುಮತಿ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಇದೆ. ಮೊನ್ನೆ ತಾನೇ ಮಾತನಾಡಿ ಅವರು ಕೂಡ ಈ ಪ್ರಕರಣವನ್ನ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತೆ ಈಗ ಅನುಮತಿಯು ಕೂಡ ಕೇಳಿದರೆ ನಾನು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಾರೆ. ಹಾಗಾಗಿ ಸಭಾಪತಿಗಳು ಅಲ್ಲಿ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳ ಮಹಜರು ಮಾಡಲಿಕ್ಕೆ ಅಥವಾ ಅವರು ತನಿಖೆಗೆ ಸಹಕರಿಸುವಂತ ಸಾಧ್ಯತೆ ಇದ್ರೆ ಮಾತ್ರ ತನಿಖೆ ಮುಂದುವರಿಸುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಅಲ್ಲಿ ಪರಿಷತ್ನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಸಭಾಪತಿಗಳಿಗೆ ಇರುತ್ತೆ. ಸಭಾಪತಿ ಆದೇಶದ ಮೇಲೆ ಅವರ ಅನುಮತಿ ಪಡೆದುಕೊಂಡೇ ಪೊಲೀಸರು ಅಲ್ಲಿ ಸ್ಥಳ ಮಹಜರು ಅಥವಾ ಇನ್ನಿತರ ತನಿಖೆಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂತಂದ್ರೆ ಆಗೋದು ಕಾನೂನಿನಲ್ಲಿ ಕೂಡ ಅವಕಾಶ ಇಲ್ಲ. ನ್ಯಾಯಾಲಯದ ಮುಖಾಂತರವೇ ಮತ್ತೆ ಹೋರಾಟ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಈ ಸಂಬಂಧಪಟ್ಟಂತೆ ಏನು ಇವಾಗ ಮಾಜಿ ಸಚಿವರಾಗಿರ್ತಕ್ಕಂಥ ವಿಜಯ ರತ್ನಾಕರ್ ಅವರು ಕೂಡ ಸಭಾಪತಿಗಳಿಗೆ ಒಂದು ಏನು ಡಿಸೆಂಬರ್ 26ರಂದು ಕೂಡ ದೂರನ್ನು ಕೂಡ ಏನು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾತಿದೆ. ಸಭಾಪತಿಗಳ ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ದಾರೆ. ಇದನ್ನ ನಿಮಗೆ ಸಂವಿಧಾನದಲ್ಲಿ ಅವಕಾಶ ಇದೆ, ನೀವು ತನಿಖೆ ನಡೆಸಬಹುದು. ಅದು ಸದನ ನಡೆಸಿದ ಸಂದರ್ಭದಲ್ಲಿ ಸದನ ಆದ ಬಳಿಕ ನಿಮ್ಮ ಆವರಣದಲ್ಲಿ ಆಡಳಿತ ರಚನೆ ಆಗ್ತಾ ನೀವು ಅದನ್ನ ತನಿಖೆ ಮಾಡಿಸಬಹುದು. ಈಗ ಅಧಿಕಾರ ಸಂವಿಧಾನ ಕೊಟ್ಟಿದೆ. ಇಡೀ ದೇಶದಲ್ಲಿ 6ನೇ ಸ್ಥಾನ ಸಭಾಪತಿಗಳು ಇರುವಂತದ್ದು. ಹಾಗಾಗಿ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸಿ ಇದನ್ನು ಸೂಕ್ತವಾಗಿರುವಂತಹ ತನಿಖೆ ನಡೆಸಲೇಬೇಕು ಅನ್ನುವಂತಹ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರೂ ತಿರಸ್ಕಾರ ಮಾಡಿದ್ರೆ ಅದನ್ನ ನ್ಯಾಯಾಲಯದ ಮುಖಾಂತರವೇ ಅದನ್ನ ತನಿಖೆ ಮಾಡಿಸುವಂತಹ ಕಾಂಗ್ರೆಸ್ ಪಕ್ಷ ಹೋಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು.